ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡ್ಕೊಂಡು ಬಂದಿರೋ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಲ್ ಆಗಿ 1 2 3 4 ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ 4 ಆರ್ಡರ್ಸ್ಗಳು ಕೂಡ ಮೀಶೋದಿಂದ ತರಿಸಿರೋವಂಥದ್ದು. ಸೊ ಆರ್ಡರ್ಗಳು ಹೇಗಿದೆ, ಹಾಗೆ ಇವುಗಳನ್ನು ನೀವು ರೀಸೇಲ್ ಮಾಡಿ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಳ್ಬೋದಲ್ವಾ. ಸೊ ರೀಸೇಲ್ ಮಾಡೋದಕ್ಕೂ ಕೂಡ ಯಾವ್ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನೋಡಿಕೊಂಡು ರೀಸೇಲ್ ಕೂಡ ಮಾಡ್ಬೋದು. ಹಾಗೆ ಈ ಒಂದು ಪ್ರಾಡಕ್ಟ್ಸ್ಗಳಿಗೆ ಮಾರ್ಜಿನ್ ಅಮೌಂಟನ್ನು ಎಷ್ಟು ಆ್ಯಡ್ ಮಾಡ್ಕೊಳ್ಬೋದು, ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಪೇಮೆಂಟ್ ಎಷ್ಟು ಅನ್ನೋದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಚೆಕ್ ಮಾಡಿ. ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಧಾರಾಳವಾಗಿ ಈ ಒಂದು ವರ್ಕನ್ನು ಶುರು ಮಾಡ್ಬೋದು. ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಏನು ಎತ್ತ ಅಂತ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚಾನಲ್ನಲ್ಲಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವೀಡಿಯೋಸ್ಗಳ ಲಿಂಕನ್ನು ಕೂಡ ಹಾಕಿರ್ತೀನಿ. ಹಾಗೆಯೇ ಮೀಶೋ ಆಪ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಈ ಒಂದು ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡ್ಬೋದು. ನನ್ನ ಒಂದು ಪೇಮೆಂಟನ್ನು ಕೂಡ ನಾನು ಶೇರ್ ಮಾಡುವಂಥ ಉದ್ದೇಶ ಇಷ್ಟೇ. ಇದಾದಂಥ ಒಂದು ಅರ್ನಿಂಗನ್ನು ನೀವು ಕೂಡ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಹೋಪ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾನು ಕೂಡ ನನ್ನ ಪೇಮೆಂಟನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಸೊ ಟೋಟಲಾಗಿ 4 ಆರ್ಡರ್ಸ್ಗಳಿದೆ. ಸೊ 4 ಆರ್ಡರ್ಸನ್ನು ಬಂದ ತಕ್ಷಣ ಗೊತ್ತಿರುತ್ತಲ್ಲ, ಓಪನ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಆದರೆ ಇನ್ನೊಂದು ನೋಸ್ ಪಿನ್ ಇದೆ. ಹಾಗೆಯೇ ಒಂದು ಇಯರಿಂಗ್ಸ್ ಮತ್ತು ಜೊತೆಗೆ ಮಾಟಿ ಸೆಟ್ ಕೂಡ ಬಂದಿದೆ. ಹಾಗೆಯೇ ಇನ್ನೊಂದು ಬ್ಲೌಸ್ ಮೆಟೀರಿಯಲ್ ಇದೆ. ಸೊ ಈ ಒಂದು ಬ್ಲೌಸ್ ಮೆಟೀರಿಯಲ್ನ ತೊಗೊಂಡ್ರೆ ಸಾಕು, ನೀವು ಯಾವುದೇ ಒಂದು ಸ್ಯಾರಿಗಾದ್ರೂ ಕೂಡ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಗೋಲ್ಡ್ ಕಲರಲ್ಲಿದೆ. ಸೊ ಯಾವ ಥರ ಇದೆ, ಕ್ವಾಲಿಟಿ ಏನು ಅನ್ನೋದನ್ನು ಸೊ ಬನ್ನಿ ತೋರಿಸ್ಬಿಡ್ತೀನಿ. ಫಸ್ಟ್ ಒನ್ ಆರ್ಡರ್ ಬಂದು ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸು ಬಂದಿರೋವಂಥದ್ದು. ಸೊ ಯಾವ ಆರ್ಡರ್ ಏನು ಅನ್ನೋದನ್ನ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರು. ಸೊ ಬಂದಿರೋವಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ನೀವು ನೋಡಿರೋ ಹಾಗೆ ಸ್ಟಿಚ್ಡ್ ಬ್ಲೌಸ್ ಬಂದಿದೆ. ನೋಡ್ತಾ ಇರೋ ಹಾಗೆ ಈ ಒಂದು ಸ್ಯಾರಿಗೆ ಸ್ಟಿಚ್ಡ್ ಬ್ಲೌಸ್ ಬಂದಿದೆ. ಹಾಗೆಯೇ ಬ್ಯಾಕ್ ಹುಕ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬ್ಯಾಕ್ ಹುಕ್ ಕೊಟ್ಟಿದ್ದಾರೆ. ವಿತ್ ಲೈನಿಂಗು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ದಾರೆ. ಆದಂತ ಬೀಡ್ಸ್ ಗಳನ್ನು ಕೂಡ ವರ್ಕ್ ಮಾಡಿದ್ದಾರೆ ಸ್ಲೀವ್ಸ್ಗೆ. ಬ್ಲೌಸ್ ಕೂಡ ಅಷ್ಟೇ ತುಂಬಾನೇ ಸ್ಪೆಷಲ್ ಆಗಿದೆ. ಸೊ ಈ ರೀತಿಯಾದಂಥ ಬ್ಲೌಸ್ ಅನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೇನೆ ಹೊರಗಡೆ ಎಲ್ಲ ತುಂಬಾನೇ ಕಾಸ್ಟ್ ಹೇಳ್ತಾರೆ. ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸೋದಕ್ಕೇನೆ 400-500 ಈ ರೀತಿಯಾದಂಥ ರೇಟ್ ಇರುತ್ತೆ. ಬಟ್ ನಾವು ಬ್ಲೌಸ್ ಪೀಸನ್ನು ಕೊಡ್ದೇನೆ ಅಲ್ಲೇ ರೆಡಿಮೇಡ್ ಬ್ಲೌಸನ್ನು ಕೊಡ್ತಾರೆ, ಅದು ಕೂಡ ಸ್ಯಾರಿ ಜೊತೆ. ಸೊ ಫಸ್ಟು ಬ್ಲೌಸನ್ನು ನೋಡಿಕೊಂಡಲ್ವ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಒಂದು ಸೈಜಸ್ಗೆ ಅವೈಲಬಲ್ ಆಗೋ ಹಾಗೆ ಕೊಟ್ಟಿರ್ತಾರೆ. ಸೊ ನೋಡಿಕೊಂಡು ಸೈಜಸ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಪ್ಲೈನ್ ಸ್ಯಾರಿ ಇದು. ಸ್ಯಾರಿಯ ಫ್ಯಾಬ್ರಿಕ್ ಬಂದು ಜುಮಿಚು ಫ್ಯಾಬ್ರಿಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಫ್ಯಾಬ್ರಿಕ್ ಕೂಡ. ಸ್ಯಾರಿ ಕೂಡ ಅಷ್ಟೇ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್. ತುಂಬಾ ಪ್ಲೀಟ್ಸ್ಗಳು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಯಾರಿ ಕೂಡ ಸ್ಮೂತಲ್ಲಿದೆ. ನೋಡ್ತಾ ಇದ್ದಾರಲ್ಲ, ಈ ರೀತಿಯಾದಂಥ ಬೀಡ್ಸನ್ನು ಸ್ಯಾರಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಯಾರಿಯ ಸೆರಗು ಶುರುವಾಗುತ್ತಲ್ಲ, ಅಲ್ಲಿಂದ ಕೂಡ ಈ ರೀತಿಯಾದಂಥ ಬೀಡ್ಸನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಯಾರಿ ಪೂರ್ತಿ ಇದೇ ಥರದ ಡಿಸೈನ್ ಕೊಟ್ಟಿದ್ದಾರೆ. ನೋಡಿ, ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ಇರಲ್ಲ, ಇದು ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಥರ ಇದೆ. ಸ್ಯಾರಿಯ ಸ್ಟಾರ್ಟಿಂಗು. ಹಾಗೆಯೇ ಸ್ಯಾರಿಯ ಕೆಳಗಡೆ ಬಂದು ಈ ರೀತಿಯಾದಂಥ ಬೀಡ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸ್ಯಾರಿಯ ಕೆಳಗಡೆ ಈ ರೀತಿಯಾದಂಥ ಬೀಡ್ಸನ್ನು ಕೊಟ್ಟಿದ್ದಾರೆ. ಸೊ ಇದೇ ಥರದ ರನ್ನಿಂಗು ಸ್ಯಾರಿ ಪೂರ್ತಿ ಇದೆ. ನೋಡ್ತಾ ಇದ್ದೀರಲ್ಲ, ಇದೇ ಥರದ ರನ್ನಿಂಗು ಸ್ಯಾರಿ ಪೂರ್ತಿ ಇದೆ. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇರ್ಬೋದು, ತುಂಬಾ ಡಾರ್ಕ್ ಕಲರಲ್ಲಿದೆ. ಅದು ಕೂಡ ಕೆಳಗಡೆ ಬಾರ್ಡರ್, ಸ್ಯಾರಿಯ ಕೆಳಗಡೆ ಬಾರ್ಡರಲ್ಲಿ. ಹಾಗೆಯೇ ಸ್ಯಾರಿಯ ಸೆರಗೆಲ್ಲ ಶುರುವಾಗುತ್ತಲ್ಲ, ಅಲ್ಲಿಂದ ಕೂಡ ಈ ರೀತಿಯಾದಂಥ ಬೀಡ್ಸನ್ನು ಕೊಟ್ಟಿದ್ದಾರೆ. ಸ್ಯಾರಿಯ ಸೆರಗಿಗೆ ಈ ರೀತಿಯಾದಂಥ ಫಿನಿಶಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಬೀಡ್ಸ್ ಅಲ್ಲೇನೆ. ಸೊ ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಯನ್ನು ತಗೊಂಡ್ರೆ ಸಾಕು, ನೀವು ಯಾವುದೇ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟ್ ಆಗಿ ನೀವು ಈ ಒಂದು ಸ್ಯಾರಿಯನ್ನು ಹಾಕೊಂಡು ರೆಡಿ ಆಗ್ಬೋದು. ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವಾ. ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ, ಬಂದಿರೋಂಥ ಆರ್ಡರನ್ನು ಇನ್ನೂ ನಾನು ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸೋಣ ಅಂತ. ಸೊ ಬನ್ನಿ ಓಪನ್ ಮಾಡ್ತೀನಿ ಇವಾಗ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಒಂದು ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಬಾಕ್ಸಲ್ಲಿದೆ. ನೋಡಿ, ಇದು ಇಯರಿಂಗ್ಸು. ಹಾಗೆ ಇದ್ರ ಜೊತೆಗೆ ಮಾಟಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದಾಗೆ ಗೋಲ್ಡೇನೆ ಕಳಿಸ್ಕೊಟ್ಟಿದ್ದಾರೇನೋ ಅನ್ನೋಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಫಸ್ಟು ಜುಮ್ಕಿಯನ್ನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ.
ಸೊ ಜುಮ್ಕಿ ಜೊತೆ ಒಂದು ನೋಸ್ ಪಿನ್ ಕೂಡ ಕಳಿಸ್ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ, ಇದು ನೋಸ್ ಪಿನ್ನು. ಇದು ನೋಸ್ ಪಿನ್ನು ಇದೆಲ್ಲ ಈ ರೀತಿಯಾದಂಥ ನೋಸ್ ಪಿನ್ನನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಇದ್ರ ಜೊತೆ. ಸೊ ತುಂಬ ಕೂಡ ಚೆನ್ನಾಗಿದೆ. ಯಾವುದೇ ರೀತಿ ವೇರ್ ಮಾಡೋದಕ್ಕೆ ಏನಾರ ರಿಸ್ಕಿ ಅಂತ ಏನು ಅನಿಸೋದಿಲ್ಲ. ಈ ರೀತಿಯಾದಂಥ ಸ್ಕ್ರೂವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಕೂಡ ವೇರ್ ಮಾಡ್ಬೋದು ನೀವು ಇದನ್ನು. ಸೊ ಹಾಗೆ ಇದ್ರ ಜೊತೆ ನೋಡ್ತಾ ಇದ್ದಲ್ಲ, ಈ ರೀತಿಯಾದಂಥ ಇಯರಿಂಗ್ಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆರ್ಡರ್ ಮಾತ್ರ. ಸೊ ಯಾವುದೇ ಒಂದು ಡ್ರೆಸ್ ಜೊತೆ ವೇರ್ ಮಾಡ್ಬೋದು, ಇಲ್ಲ ಟ್ರೆಡಿಷ್ನಲ್ಗೆ ಈ ರೀತಿ ಸ್ಯಾರಿಗಳ ಜೊತೆ ಕೂಡ ವೇರ್ ಮಾಡ್ಬೋದು. ತುಂಬಾ ಒಳ್ಳೆ ಟ್ರೆಡಿಷ್ನಲ್ ಲುಕ್ಕನ್ನು ಕೂಡ ಕೊಡುತ್ತೆ. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಒಂದು ಜುಮ್ಕಿಗೆ ಬಂದಿರೋಂಥ ಬೀಡ್ಸ್ಗಳ ಕ್ವಾಲಿಟಿ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿದೆ. ಇಯರಿಂಗ್ಸ್ ಕೂಡ. ಸೊ ಇದ್ರ ಜೊತೆ ಬಂದಿರೋ ಅಂಥ ಮಾಟಿಯನ್ನು ನೋಡೋದಾದರೆ ನೀವು ನೋಡಿ, 3 ಸ್ಟೆಪ್ಪಲ್ಲಿ ಕಳಿಸ್ಕೊಟ್ಟಿದ್ದಾರೆ ಈ ರೀತಿಯಾದಂಥ ಮಾಟಿಯನ್ನು ಕೂಡ. ಈ ರೀತಿಯಾದಂಥ 3 ಸ್ಟೆಪ್ಪಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಮಾಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ಇದೆ. ಸೊ ಗೆಜ್ಜೆ ಮಾಟಿ ಅಂತ ಈ ರೀತಿಯಲ್ಲಿ ಗೋಲ್ಡಲ್ಲಿ ಕೂಡ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ. ಬಟ್ ಈ ರೀತಿಯಾದಂಥ ಡಿಸೈನು ಆರ್ಟಿಫಿಷಿಯಲಲ್ಲಿ ಸೇಮ್ ಗೋಲ್ಡ್ ಥರನೇ ಇದೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಈ ರೀತಿಯಾಗಿ ಕೂಡ ವೇರ್ ಮಾಡ್ಬೋದು ನೀವು. ಸೊ ತುಂಬ ಚೆನ್ನಾಗಿ ಒಳ್ಳೆ ಟ್ರೆಡಿಷ್ನಲ್ ವೇರ್ಗೆ ತುಂಬಾ ಸೂಟಬಲ್ ಆಗುವಂಥ ಮಾಟಿ ವಿತ್ ಇಯರಿಂಗ್ ಸೆಟ್ ಇದು. ಮಾಟಿ ಹಾಗೇನೆ ಇಯರಿಂಗ್ಸು ಹಾಗೇನೆ ಒಂದು ನೋಸ್ ಪಿನ್ನನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಇದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಒಂದು ಆರ್ಡರನ್ನು ಜಸ್ಟ್ ಗೋಲ್ಡ್ ಥರನೇ ಇದೆ. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದರ ಕ್ವಾಲಿಟಿಯನ್ನು ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಆಗಿರ್ಬೋದು ಗೋಲ್ಡ್ ಥರನೇ ಇದೆ. ಹರಳುಗಳಾಗಿರ್ಬೋದು, ಇದರ ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ನೋಸ್ ಪಿನ್ ಕೂಡ ನೋಡಿದ್ರಲ್ವ. ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ತೊಗೊಂಡ್ರೆ ಸಾಕು, ನೀವು ಯಾವುದೇ ಒಂದು ಸ್ಯಾರೀಸ್ಗಳಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಬ್ಲೌಸ್ ಇಲ್ಲ ಅನ್ನೋ ಚಿಂತೆನೇ ಬೇಡ. ಈ ಒಂದು ಬ್ಲೌಸ್ ಕೂಡ ಎಲ್ಲ ಸ್ಯಾರೀಸ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಸ್ಟೋನ್ ಮತ್ತು ಬೀಡ್ಸಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ಸೊ ಈ ರೀತಿಯಾದಂಥ ಬೀಡ್ಸ್ ವರ್ಕನ್ನು, ಈ ರೀತಿಯಾದಂಥ ಡಿಸೈನನ್ನು ಸ್ಲೀವ್ಸ್ಗೆ ಕೊಟ್ಟಿದ್ದಾರೆ. ಎರಡೂ ಕಡೆ ಕೂಡ ಇದೇ ಥರದ ಡಿಸೈನ್ ಇದೆ, ನೋಡ್ತಾ ಇದ್ದೀರಲ್ಲ. ಹಾಗೆಯೇ ಬ್ಯಾಕ್ ನೆಕ್ ಡಿಸೈನು ಈ ಥರದಲ್ಲಿದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಬ್ಯಾಕ್ ನೆಕ್ ಡಿಸೈನ್ಗೆ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ. ಬೀಡ್ಸ್ಗಳ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆಯೇ ಫ್ರಂಟ್ ನೆಕ್ಗೆ ಈ ರೀತಿಯಾದಂಥ ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಒಂದು ಬ್ಲೌಸ್ ಮೆಟೀರಿಯಲ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕು, ನೀವು ಯಾವುದೇ ಒಂದು ಸ್ಯಾರಿಯನ್ನು ತೊಗೊಂಡು ತಕ್ಷಣವೇ ವೇರ್ ಮಾಡ್ಬೋದು. ಇದೊಂದು ಬ್ಲೌಸ್ ರೆಡಿ ಇದ್ದರೆ. ಎಷ್ಟೋ ಮದುವೆ ಸ್ಯಾರೀಸ್ ಬ್ಲೌಸ್ಗಳು ಕೂಡ ಟೈಟ್ ಆಗಿರುತ್ತೆ, ಅಂಥ ಸ್ಯಾರೀಸ್ಗಳಿಗೂ ಕೂಡ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಆರ್ಡರ್ಸ್ಗಳನ್ನೆಲ್ಲ ನೋಡಿದ್ರಲ್ವ. ಈ ಒಂದು ಆರ್ಡರ್ಸ್ಗಳಿಗೆ ರೇಟಿಂಗ್ಸನ್ನು ಕೊಡೋದಾದರೆ ಮೀಶೋದಲ್ಲಿ 5/5 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ರೇಟಿಂಗ್ಸು. ಸೊ ಈ ಒಂದು ಆರ್ಡರ್ಸ್ಗಳಿಗೆ ಮಾರ್ಜಿನನ್ನು ಇಟ್ಟು ಸೇಲ್ ಮಾಡೋದಾದರೆ ಎಷ್ಟು ಮಾರ್ಜಿನನ್ನು ಇಟ್ಟು ಸೇಲ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ ಮೆಟೀರಿಯಲ್ಗೆ ಮ್ಯಾಕ್ಸಿಮಮ್ 200 ರುಪೀಸನ್ನು ಆ್ಯಡ್ ಮಾಡಿ ನೀವು ರೀಸೇಲನ್ನು ಮಾಡ್ಬೋದು. ಈ ಒಂದು ಆರ್ಡರ್ಸನ್ನು ಕೂಡ ನಾನು ರೀಸೇಲ್ ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಬಟ್ ಇದು ಇವಾಗ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಅನಿಸುತ್ತೆ. ಇವಾಗ ತೋರಿಸಿದಂಥ ಎಲ್ಲ ಆರ್ಡರ್ಸ್ಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲ ರೀಸೇಲ್ ಮಾಡೋದಕ್ಕೂ ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ಸ್ ಇವು. ಸೊ ಇವುಗಳನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ನೀವು ರೀಸೇಲ್ ಮಾಡ್ಬೋದು. ಅದಂಥ ರಿವ್ಯೂಸನ್ನು ನೋಡಿ ತಗೊಳ್ಳೋದ್ರಿಂದ ನೀವು ಯಾವುದೇ ರೀತಿಯ ರಿಟರ್ನ್ಸ್ ಇರೋದಿಲ್ಲ. ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳು ಸೇಮ್ ಪ್ರೈಸಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅದೇ ರೀಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ರಿಟರ್ನ್ಸ್ಗಳು ಕೂಡ ಲೆಸ್ ಆಗುತ್ತೆ. ಸೊ ಆವಾಗ ಮಾರ್ಜಿನ್ ಅಮೌಂಟ್ ಕೂಡ ನಮಗೆ ಬರುತ್ತೆ. ಏನಾರ ಆಗಿಬಿಟ್ರೆ ಮಾರ್ಜಿನ್ ಅಮೌಂಟ್ ಬರೋದಿಲ್ಲ. ಸೊ ಹಾಗಾಗಿ ಲೆಸ್ ಆಫ್ ರಿಟರ್ನ್ಸ್ ಇರುವಂಥ ಆರ್ಡರ್ಸ್ಗಳನ್ನ ಚಾಯ್ಸ್ ಮಾಡಿಕೊಂಡು ನೀವು ರೀಸೇಲ್ ಮಾಡೋದ್ರಿಂದ ಒಳ್ಳೆ ಮಾರ್ಜಿನ್ ಅಮೌಂಟನ್ನು ಕೂಡ ಅರ್ನ್ ಮಾಡ್ಬೋದು. ಸೊ ಈ ಒಂದು ಆರ್ಡರ್ಗೆ ನೋಡಿದ್ರಲ್ವ ಇಷ್ಟು ಕಮಿಷನನ್ನು ಆ್ಯಡ್ ಮಾಡ್ಬೋದು. ಹಾಗೆಯೇ ಈ ಒಂದು ಆರ್ಡರ್ಗೂ ಕೂಡ ಅಷ್ಟೇ
ಒಂದು 150 ರೂಪಾಯಿ 100 ಅಮೌಂಟನ್ನು ಆ್ಯಡ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟನ್ನು ಕೂಡ ರೀಸೇಲ್ ಮಾಡಿದ್ದೀನಿ ನಾನು. ಸುಮಾರು ಜನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ಅಷ್ಟೇ, ಯಾರು ಕೂಡ ರಿಟರ್ನ್ ಮಾಡಿಲ್ಲ. ಒಬ್ಬರು ತಗೊಂಡ್ರು ಅದನ್ನು ಅಕ್ಕಪಕ್ಕದವ್ರಿಗೂ ಕೂಡ ಹೇಳಿ ಅದನ್ನು ಕೂಡ ಪರ್ಚೇಸ್ ಮಾಡ್ತಾರೆ. ಅಕ್ಕಪಕ್ಕದವರು ಕೂಡ ನೋಡಿ ಚೆನ್ನಾಗಿದೆ ನನಗೂ ಕೂಡ ತರಿಸ್ಕೊಡು ಅಂತ ಹೇಳಿ ಅವರು ಕೂಡ ಬುಕ್ ಮಾಡಿರುವಂಥದ್ದಿದೆ. ಸೊ ನೆಕ್ಸ್ಟ್ ಒನ್ ಬಂದು ಈ ಒಂದು ನೋಸ್ ಪಿನ್ನು. ಒಂದು ನೋಸ್ ಪಿನ್ನನ್ನು ಕೂಡ ಅಷ್ಟೇ, ಈ ಒಂದು ನೋಸ್ ಪಿನ್ಗೆ ಆಲ್ರೆಡಿ ಅಲ್ಲಿ 200 ಸಮಥಿಂಗ್ ಇರೋದ್ರಿಂದ ನೀವು ನೋಡಿಕೊಂಡು ಸ್ವಲ್ಪ ಕಡಿಮೆ ಅಮೌಂಟನ್ನೇ ಮಾರ್ಜಿನ್ ಆಗಿಡಿ. ಅಂದರೆ ಒಂದು 30 ರೂಪಾಯಿ 50 ರೂಪಾಯಿ ಮಾರ್ಜಿನ್ ಅಮೌಂಟನ್ನು ಇಡಿ, ಇಲ್ಲ ಮ್ಯಾಕ್ಸಿಮಮ್ ಒಂದು 50 ಅಮೌಂಟನ್ನು ಆ್ಯಡ್ ಮಾಡ್ಬೋದು ಅಷ್ಟೇ. ಸೊ ಜಾಸ್ತಿ ಅಮೌಂಟನ್ನು ಆ್ಯಡ್ ಮಾಡೋಕ್ಕೆ ಹೋದಷ್ಟು ಆರ್ಡರ್ಸ್ಗಳು ಬರೋದಿಲ್ಲ. ಸೊ ಆರ್ಡರ್ಸ್ಗಳು ಬರದೇ ಇರೋದ್ರ ಬದಲು ಸ್ವಲ್ಪ ಕಡಿಮೆ ಮಾರ್ಜಿನನ್ನು ಆ್ಯಡ್ ಮಾಡಿ ಸೇಲ್ ಮಾಡೋದ್ರಿಂದ ಸೊ ಕಸ್ಟಮರ್ಸು ಕಡಿಮೆ ಇದೆಯಲ್ಲ ಅಂತ ಬೇಗ ಬೇರೆಯವರು ಕೂಡ ಪರ್ಚೇಸ್ ಮಾಡ್ತಾರೆ. ಜಾಸ್ತಿ ಮಾರ್ಜಿನನ್ನು ಇಟ್ಕೊಂಡ್ರೆ ಒಬ್ಬರು ಕೂಡ ಪರ್ಚೇಸ್ ಮಾಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾರ್ಜಿನ್ ಅಮೌಂಟನ್ನು ಕಡಿಮೆನೇ ಆ್ಯಡ್ ಮಾಡಿ ಸೇಲ್ ಮಾಡೋದ್ರಿಂದ ಬೇರೆ ಬೇರೆ ಆರ್ಡರ್ಸ್ಗಳು ಕೂಡ ಬರ್ತಾ ಇರುತ್ತೆ. ಇನ್ನು ಫೈನಲ್ ಆಗಿ ಈ ಒಂದು ಸ್ಯಾರಿಗೆ ನೀವು ಎಷ್ಟು ಮಾರ್ಜಿನನ್ನು ಇಟ್ಟು ಸೇಲ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಸ್ಯಾರಿಗೆ ಸ್ಟಿಚ್ಡ್ ಬ್ಲೌಸ್ ಇದೆ, ಹಾಗೆ ಈ ರೀತಿಯಾದಂಥ ಬೀಡ್ಸ್ ವರ್ಕ್ಗಳು ಕೂಡ ಇರೋದ್ರಿಂದ ಈ ಒಂದು ಸ್ಯಾರಿಗೂ ಕೂಡ ಅಷ್ಟೇ ನೀವು ಮ್ಯಾಕ್ಸಿಮಮ್ 300 ರುಪೀಸನ್ನು ಆ್ಯಡ್ ಮಾಡ್ಬೋದು. ಹಾಗೆಯೇ ಒಂದು 200 ತನಕನೂ ಆ್ಯಡ್ ಮಾಡ್ಬೋದು. ನಾನು ಈ ಒಂದು ಆರ್ಡರ್ಗೆ ಒಂದು 250 ಅಥವಾ 300 ಕೂಡ ಆ್ಯಡ್ ಮಾಡಿ ಸೇಲ್ ಮಾಡಿದ್ದೀನಿ. ಸುಮಾರು ಜನ ಕೂಡ ತಗೊಂಡಿದ್ದಾರೆ. ಸೊ ಕ್ವಾಲಿಟಿ ಆದಂಥ ಆರ್ಡರು ಸ್ಯಾರಿಯಲ್ಲಿ ಸ್ವಲ್ಪ ಇವಾಗೆಲ್ಲ ಜಾಸ್ತಿ ಟ್ರೆಂಡ್ ಅಂತ ಹೇಳಿದ್ರೇ ಸ್ಯಾರಿ ವಿತ್ ಸ್ಟಿಚ್ಡ್ ಬ್ಲೌಸ್ ಇರೋದ್ರಿಂದ ಬ್ಲೌಸ್ ಕೂಡ ಸ್ಟಿಚ್ ಇರುತ್ತಲ್ಲ, ಹೊಲಿಸೋದಕ್ಕೂ ಕೂಡ ಟೈಮ್ ಇರೋಲ್ಲ ಅಂತ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನು ಕೂಡ ತಗೊಳ್ತಾರೆ. ಸೊ ತುಂಬಾ ಟ್ರೆಂಡಿಂಗ್ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಇದು. ಈ ಒಂದು ಆರ್ಡರ್ಗೆ ನೀವು ಒಂದು 200 300 ಆ್ಯಡ್ ಮಾಡಿ ಸೇಲ್ ಮಾಡ್ಬೋದು. ಇನ್ನು ಫೈನಲ್ ಆಗಿ ಇವತ್ತಿನ ನನ್ನ ಪೇಮೆಂಟ್ ಎಷ್ಟು ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಹೌದು, ಇವತ್ತಿನ ಪೇಮೆಂಟ್ ಎಷ್ಟು ನಂದು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ಪೇಮೆಂಟ್ ನಂದು ಇದು. ಸೊ ಇದೇ ರೀತಿಯಾದಂಥ ಪೇಮೆಂಟನ್ನು ಡೈಲಿ ಕೂಡ ಅರ್ನ್ ಮಾಡ್ಬೋದು. ಕೆಲವೊಂದು ಸಲ ಬರ್ದೇನೂ ಇರ್ಬೋದು. ಬರ್ದೇ ಇದ್ದಾಗ ಮಾತ್ರ ಡಿಮೋಟಿವೇಟ್ ಆಗೋದಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ದಿನ ಬಂದಿರುತ್ತೆ 600-800 ರೂಪಾಯಿ ಮಾರ್ಜಿನು, ಅದನ್ನೇ ಡೈಲಿ ಒಂದು 200 ಅರ್ನ್ ಮಾಡಿದ್ದೀವಿ ಅಂತ ಅದನ್ನೇ ಅಂದ್ಕೊಂಡ್ರು ಆಯಿತು. ಡಿಮೋಟಿವ್ ಆಗದೆ ಮತ್ತೆ ಬರೋದಕ್ಕೆ ಪ್ರಯತ್ನ ಕೂಡ ಮಾಡಿ. ಖಂಡಿತ ಆರ್ಡರ್ಸ್ಗಳು ಕೂಡ ಬಂದೇ ಬರುತ್ತೆ. ನೀವು ಆ್ಯಡ್ಸ್ಗಳನ್ನ ರನ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ ಅಷ್ಟೇ. ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟನೇ. ಯಾವುದೇ ಒಂದು ವರ್ಕ್ ಆದ್ರೂ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಲೇಬೇಕು. ಆಮೇಲಿಂದ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ನಿಮಗೇನೆ ಯಾವ ಥರ ಮಾಡಬೇಕು ಯಾವ ಥರ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ನೋಡಿಕೊಂಡು ನೀವು ಕೂಡ ಅರ್ನ್ ಮಾಡಿ. ಈ ರೀತಿಯಾದಂಥ ಆರ್ಡರ್ಸ್ಗಳನ್ನ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಆ್ಯಡ್ಸ್ಗಳನ್ನ ಮಾಡ್ತೀರಾ, ಸೊ ಅದನ್ನು ಇನ್ನೂ ಕೂಡ ಜಾಸ್ತಿ ಆ್ಯಡ್ಸ್ಗಳನ್ನ ಹಾಕಿ ಸೊ ಇನ್ನೂ ಜಾಸ್ತಿ ಪೋಸ್ಟ್ಗಳನ್ನ ಮಾಡಿ. ಪೋಸ್ಟ್ಗಳನ್ನು ನೋಡಿ ಅವರು ಕೂಡ ಬೈ ಮಾಡೋದಕ್ಕೆ ನಿಮಗೆ ವಾಟ್ಸಪ್ ಮಾಡ್ತಾರೆ. ಸೊ ಆ ಒಂದು ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ಸೇವ್ ಮಾಡಿಕೊಂಡು ಅವ್ರಿಗೂ ಕೂಡ ಡೈಲಿ ವಾಟ್ಸಪ್ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೇಳಿ. ಸೊ ಈ ರೀತಿಯಾಗಿ ನಿಮಗೂ ಕೂಡ ಕೆಲವೊಂದು ಐಡಿಯಾಸ್ಗಳು ಬರ್ತಾನೆ ಹೋಗ್ತಾ ಇರುತ್ತೆ, ಯಾವ ಥರ ಗ್ರೋ ಮಾಡ್ಕೊಳ್ಬೇಕು ಅಂತ. ಸೊ ನಾನು ಯಾವ ಥರ ಗ್ರೋ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ, ವಿಡಿಯೋ ಕೂಡ ಮಾಡಿ ಹಾಕಿ. ಇದರಲ್ಲೇ ಇನ್ನೂ ಏನಾದ್ರು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಡೌಟ್ ಕೂಡ ಕ್ಲಿಯರ್ ಮಾಡ್ತೀನಿ ನಿಮಗೆ ಏನಾರ ಕನ್ಫ್ಯೂಷನ್ ಇದ್ದರೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.